ಈ ಫ್ಯಾಕ್ಟ್ರಿ ಓನರ್ಗಳು ಈ ಎಲ್ಲ ಪಕ್ಷಿಗಳಿಗೆ ಸಾವಿರಾರು ಕೋಟಿ ರೂಪಾಯಿನ ಕೊಡ್ತಾರೆ. ನಾಳೆ ಚುನಾವಣೆಯಲ್ಲಿ ಗೆದ್ದು ಬರ್ರಿ, ಇದು ದುಡ್ಡು ಹಂಚ್ರಿ, ಗಂಡು ಹಂಚ್ರಿ, ಮದ್ಯಪಾನನ ಹಂಚ್ರಿ, ಅದಕ್ಕೆ ಗೆರಕ್ಕೆ ಬಂದಮೇಲೆ ನಮ್ಮ ಸೇವೆ ಮಾಡಿರಿ, ನಮ್ಮ ಪಾದ ಸೇವೆ ಮಾಡ್ರಿ ಅಂತೇಳಿ ಅವ್ರು ದುಡ್ಡು ಕೊಡ್ತಾರೆ ಇವ್ರಿಗೆ. ಅದಕ್ಕೆ ಅವರು ರಾತ್ರಿ ತಂದು ನಿಮಗೆ ದುಡ್ಡು ಕೊಡಿ ಹಂಚೋದು. ಅವ್ರು ದುಡ್ದಿದ್ದಲ್ಲ, ಅದು ದುಡ್ದಿದ್ದು 10 ರೂಪಾಯಿ ಕಳ್ಕೊಂಡ್ರೆ ಯೋಚನೆ ಮಾಡ್ತೀವಿ, ನಾವು ಚಿಂತೆ ಮಾಡ್ತೀವಿ 10 ರೂಪಾಯಿ ಇದ್ರೆ ಕೆಲಸಕ್ಕೆ ಬರ್ತಿತ್ತಲ್ಲ ಅಂತ. ಮತ್ತು ಚೀಲಗಟ್ಟಲೆ ದುಡ್ಡು ಅಕ್ಕಿ ಬಂದು ರಾತ್ರಿ ಹಂಚಿ ಹೋಗ್ತಾರೆ ಅಂತ ಹೇಳಿದ್ರೆ ಸೋತ್ರ ಹಂಚ್ತಾರೆ, ಗೆದ್ರ ಹಂಚ್ತಾರೆ, ಯೋಚನೆ ಮಾಡಲ್ಲ. ಯಾಕಂದರೆ ಬೇರೆಯವ್ರು ಕೊಟ್ಟಿರೋದು, ಜಿಂದಾಲ್ ಓನರ್ ಕೊಡ್ತಾನೆ ಅವ್ರಿಗೆ. ಅದಕ್ಕೋಸ್ಕರನೇ ನೀರು ಕೊಟ್ಟಿದ್ದಾರೆ, 7,000 ಎಕರೆ ಭೂಮಿ ಕೊಟ್ಟಿದ್ದಾರೆ, ಖನಿಜ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಾರೆ ಅವರಿಗೆ. ಅವ್ರು ಹೊತ್ಕೊಂಬಂದಿದ್ದೇನು ಚೀಲದಲ್ಲಿ ದುಡ್ಡು ತಂದಿದ್ದ, ಅದರಲ್ಲಿ ಗಳಿಸ್ಕೊಳ್ತಕ್ಕಂಥದ್ದು, ಇಲ್ಲಿ ದುಡಿಸ್ಕೊಳ್ತಕ್ಕಂಥದ್ದು ಸಾರ್ವಜನಿಕರ ಈ ಒಂದು ದೃಷ್ಟಿಯಿಂದ ಅವರು ಆ ಪಕ್ಷಿಗಳಿಗೆ ದುಡ್ಡು ಕೊಡ್ತಾರೆ. ಅವರು ರಾತ್ರಿ ಹಂಚ್ತಾರೆ, ಅಧಿಕಾರಕ್ಕೆ ಬಂದಮೇಲೆ ಅವ್ರು ಸೇವೆ ಮಾಡ್ತಾರೆ. ಇಲ್ಲಿ ಶ್ರೀಸಾಮಾನ್ಯರು ಊಟಕ್ಕಿಲ್ದೇ ಸಾಯ್ತಾ ಇದ್ದಾರೆ ದಿನನಿತ್ಯ. 90,000 ಮಕ್ಕಳು ಒಂದು ವರ್ಷದಲ್ಲಿ ಸಾಯ್ತಾ ಇದ್ರು ಆಹಾರ ಸಿಗದಾನೆ. ನಿಮ್ಗೆ ಇದು ಗೊತ್ತಿಲ್ಲ, ನಿಮಗೆ ಯಾರು ಕೂಡ ಈ ಸತ್ಯನ ಹೇಳಲ್ಲ. ನಾವು ಅವ್ರು ಸೇವೆ ಮಾಡೋಕೆ ಬಂದೀವಪ್ಪ, ಅವ್ರು ನಮಗೆ ದುಡ್ಡು ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ, ಹಂಚಿ ಅವ್ರಿಗೆ ನೀರು ಕರೆಂಟು ವಿದ್ಯುತ್ ಏನು ಬೇಕಾದ್ರೆ ನಾವು ಕೊಡೋಕೆ ಬಂದೀವಿ ಅಂತ ಹೇಳಲ್ಲ. ನಮ್ಮ ಪಕ್ಷ ಹೇಳುತ್ತೆ, ನಾವಿರೋದು ನಿಮ್ಗಳಿಗೋಸ್ಕರ, ದುಡಿತಕ್ಕಂಥ ಜನಗಳಿಗೋಸ್ಕರ. ನೀವು ಹೋರಾಟ ಮಾಡಬೇಕು, ನೀವು ಪ್ರಶ್ನೆ ಮಾಡಬೇಕು, ನೀವು ಬದಲಾಗಬೇಕು. ಬೆಲೆ ಏರಿಕೆ ಕಂಡು ಬಂದಲ್ಲಿ ಪ್ರಶ್ನೆ ಮಾಡಬೇಕು, ಅನ್ಯಾಯ ಕಂಡಲ್ಲಿ ಪ್ರಶ್ನೆ ಮಾಡಬೇಕು. ನಮಗೆ ಏನು ಬೇಕಾದಕ್ಕೆ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಮಾಡಬೇಕು.